ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದರ್ಶನ ಇದೊಂದು ಕಾಮಿಡಿ ಡ್ರಾಮಾ ಜಾನರ್ ಸಿನಿಮಾ. ತುಂಬ ಅಡ್ವೆಂಚರಸ್ ಆಗಿರುತ್ತೆ, ಫನ್ ಫೀಲ್ಡ್ ಆಗಿರುತ್ತೆ. ಸೊ ಪೃಥ್ವಿ ಸರ್ ಅಂದರೆ ಫಾರ್ ಫಸ್ಟ್ ಟೈಮ್ ಕಂಪ್ಲೀಟ್ ಅಂದರೆ ಕಾಮಿಕ್ ರೋಲಲ್ಲಿ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಕಾಮಿಡಿ ಜಾನರ್ ಸರ್, ಬೆಂಗಳೂರು ಸುತ್ತಮುತ್ತ ಶೂಟ್ ಇರುತ್ತೆ. ಇದು ನನ್ನ ಮೊದಲನೇ ಸಿನಿಮಾ. ಮ್ಯೂಸಿಕ್ ಶಿವಮ್ ಮಾಡ್ತಾ ಇದ್ದಾರೆ, ಎಡಿಟರ್ ಉಜ್ವಲ್ ಚಂದ್ರ, DOP ಅಭಿಲಾಷ್ ಕಲತಿ, ಡೈಲಾಗ್ ಕ್ರಾಂತಿ ಕುಮಾರ್ ಅವರ ಡೈಲಾಗ್ ಇದೆ. ಸೊ ತಾರಾಗಣದಲ್ಲಿ ಪೃಥ್ವಿ ಅಂಬರ್ ಸರ್, ಆದಿತ್ಯ ಆಶ್ರೀ ಇದ್ದಾರೆ, ಗೌರವ್ ಶೆಟ್ಟಿ, ತುಕಾಲಿ ಸಂತು ಆ್ಯಂಡ್ ನಿಶಾ ರವಿಕೃಷ್ಣನ್ ಅವರು ಇದ್ದಾರೆ. ವರ್ಷ ದಿಗ್ರಾಜೆ ಇದ್ದಾರೆ ಸರ್. ಸೊ ದರ್ಶನ ಅಂದರೆ ಲೈಫಲ್ಲಿ ಕೆಲವರು ಅಪಿಯರೆನ್ಸು ಒಂಥರ ಫನ್ ಫೀಲ್ಡ್ ಆಗಿರುತ್ತೆ, ಕ್ರೇಜಿ ಆಗಿರುತ್ತೆ, ಬೇರೆ ಬೇರೆ ಅಡ್ವೆಂಚರಸ್ಗೆ ರೂಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ದರ್ಶನ್ ಅಂತ ಇಟ್ಟಿದ್ದೀವಿ ಸರ್. ಸರ್ ಆರಿಫಿಕ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಎಲ್ಲ ಸೂಪರ್ ನ್ಯಾಚುರಲ್ ವೇಲ್ ಮಾಡ್ತಾರೆ, ಬಟ್ ಇದು ನ್ಯಾಚುರಲ್ ವೇಲ್ ಇರುತ್ತೆ ಸರ್, ಅಷ್ಟೇ ಅಪ್ರೋಚ್. ಸರ್ 8ನೇ ತಾರೀಕಿಂದ ಶುರು ಮಾಡ್ತಾ ಇದ್ದೀವಿ, ಈ ಮಂತ್ 8ನೇ ತಾರೀಕಿಂದ. ಸರ್ ಎಲ್ಲ ಬೆಂಗಳೂರು ಸರ್, ಲೊಕೇಶನ್ ಎಲ್ಲ ಬೆಂಗಳೂರು. ಸ್ವಸ್ತಿಕ್ ಸರ್, ಮೇಡಮ್ ಏನೋ ಕ್ವೆಶನ್ ಕೇಳ್ತಿದಾರಲ್ಲ. ಹೇಳಿದಲ್ಲ ಮೇಡಮ್, ಅಂದರೆ ಕೆಲವರು ಅಪಿಯರೆನ್ಸ್, ನಮಗೆ ಒಂದು ಇಂಡೈರೆಕ್ಟ್ ನೇಮ್ ಬೇಕಿತ್ತು ಫಿಲಿಮ್ಗೆ. ಸೊ ಇದು ಗೊತ್ತಿಲ್ಲ ಮೇಡಮ್, ಅಲ್ಲ ಯಾವ ಡೇಟ್. ಸೊ ಅದೇ ಥರನೇ ನೀವು ಕೇಳೋ ಪ್ರಶ್ನೆಗೆ ಉತ್ತರ ಅಂತೂ ಸಿಗಲ್ಲ ಮೇಡಮ್. ಮೇಡಮ್ ನೆಕ್ಸ್ಟ್ ಅಂದರೆ ಕಾನ್ಸೆಪ್ಟ್ಸ್ ಮಾಡಿದ್ದೀವಿ ಇದಕ್ಕೆ, ಪೋಸ್ಟರ್ಗೆ. ಸೊ ಒಂದೊಂದೇ ರಿವೀಲ್ ಮಾಡ್ತಾ ಹೋಗ್ತೀವಿ. ಎಲ್ರಿಗೂ ನಮಸ್ಕಾರ. ದಯವಿಟ್ಟು ಆ ಪಕ್ಕದಲ್ಲಿರೋ ಜೋತಾ ಮಾತಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ತಮ್ಮಲ್ಲಿ, ಜೋರಾಗಿ. ಅವ್ರಿಗೆ ಹೇಳಪ್ಪ, ಕನ್ನಡಕ್ಕೆ ಹಾಕಿರೋರಿಗೆ ನಿನ್ನ ಹೊಟ್ಟೆ ತುಂಬ್ತು ಅಂತ ಹಿಂಗೆ ಮಾಡ್ಬಿಟ್ರೆ ಹೆಂಗಪ್ಪ? ಎಲ್ರಿಗೂ ನಮಸ್ಕಾರ. ಇನ್ನು ಮಾತೇ ಶುರು ಮಾಡಿಲ್ಲ, ಅವರಾಗಲೇ ಹಿಂಗಂತವ್ರೆ ಮೇಡಮ್ಮು. ದರ್ಶನ ಅಂದರೆ ಇಡೀ ಜಗತ್ತಿಗೆ ದರ್ಶನ ಕೊಡೋನು ಸೂರ್ಯ, ಹೌದಮ್ಮ? ಅದು ಆಗ್ಬೋದು. ನೀವು ದೇವ್ರ ದರ್ಶನ ಮಾಡಿಲ್ಲ, ಇಲ್ಲಿ ಬಂದ್ರಿ ಅಲ್ವಾ? ನೋಡ್ದ, ನನಗೆ ಗೊತ್ತಿಲ್ಲ, ಸುಮ್ಮನೆ ಹಂಗೆ ಹಾಕಿದೆ. ಹಾಂ, ದೇವ್ರ ದರ್ಶನ ಮಾಡಿಲ್ಲ ಅವರು. ದರ್ಶನ ಅಂದರೆ ಮನುಷ್ಯನಿಗೆ ಏನು ಪ್ರಾಪ್ತಿ ಆಗುತ್ತೆ ನಮ್ಮ ಶ್ರಮದಿಂದ, ನಮ್ಮ ಶಕ್ತಿಯಿಂದ, ಎಲ್ಲವೂ ದರ್ಶನ ಅದು. ಹೌದಮ್ಮ? ಹೌದಮ್ಮ, ಹೌದು. ಈಗೇನಾಗುತ್ತೆ, ಕೆಲವು ಕಡೆ ನಾವು ಈ ಭೂಮಿ ಚೆನ್ನಾಗಿದೆ ಅಂತಲೇ ತಗೋತೀವಿ, ಅಲ್ಲಿ ಏನು ಬೆಳೆಯಲ್ಲ. ಭೂಮಿ ಚೆನ್ನಾಗಿರುತ್ತೆ ನೋಡೋಕ್ಕೆ, ಏನು ಬೆಳೆಯಲ್ಲ, ಅಲ್ಲಿ ಗೊತ್ತಾಗಲ್ಲ ನಮಗೆ. ಇಲ್ಲಿ ತಗೊತಾ ಇದೆಯಾ, ಇದು ಬೆಳೀತದ ಬೆಳೆಯ ಇಲ್ವಾ, ಇಲ್ಲ ಅಂತ ಹೇಳಿ ಕೇಳಿದ್ರೆ ಮುಂಚೆನೇ ಹೆಂಗೆ ಹೇಳೋದು ನಾವು? ಈಗ ನಾವು ಮಕ್ಕಳನ್ನ ಓದಿಸ್ತೀವಿ ಚೆನ್ನಾಗಿ. ನಿಮ್ಮ ಮಗಳ ಓಡೋಗ್ಬಿಟ್ರೆ ಏನು ಮಾಡ್ತೀರಾ ಅಂದರೆ ಏನು ಹೇಳೋದು? ಏನಮ್ಮ ಹೇಳೋದು? ಯಾರೇನ ಯಾರು ಬರೆಯೋಕ್ಕಾಗಲ್ಲ. ದೊಡ್ಡವ್ರು ಹೇಳಿದ್ದಾರೆ, ಯಾರೋ ದೊಡ್ಡವ್ರು ಹೇಳಿದ್ದಾರೆ, ತಂದೆ ತಾಯಿ ಅನ್ನ ಹಾಕ್ಬೋದಷ್ಟೇ, ಹಣೆ ಬರೆಯೋಕ್ಕಾಗಲ್ಲ. ನಿಮ್ಮದು ಸೇರಿ, ನಂದು ಸೇರಿ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಇಲ್ಲಿಗೆ ಈ ದಿನದ ಕಾರ್ಯಕ್ರಮ ಅದು ಮುಕ್ತಾಯವಾಗಿದೆ. ಸ್ನೇಹಿತರೆ, ಪತ್ರಕರ್ತರೆ ಹಾಗೂ ನಮ್ಮ ಪ್ರಿಂಟ್ ಮೀಡಿಯಾವರಿಗೆ, ದೃಶ್ಯ ಮಾಧ್ಯಮದವರಿಗೆ ಎಲ್ರಿಗೂ ನಮ್ಮ ಚಿತ್ರತಂಡದ ಪರವಾಗಿ ಧನ್ಯವಾದಗಳು. ನಿರ್ದೇಶಕರ ಮನಸ್ಸಲ್ಲಿ ಏನೋ ಇರುತ್ತೆ ಗೊತ್ತಿಲ್ಲ, ಸಿನಿಮಾ ಫಸ್ಟ್ ನೋಡೋದು ನಿರ್ದೇಶಕರೇ. ದರ್ಶನ ಅಂತ ಇಟ್ಟಿದ್ದಾರೆ, ಕನಕದಾಸಕ್ಕೆ ಸ್ವಾಮಿ ದರ್ಶನ ಕೊಟ್ಟ ಇರೋ ಕಡೆಯೇ ಕೆಲವರು ನಾವೇ ಹುಡುಕೊಂಡು ಹೋಗಬೇಕು. ಹಾಗೆ ಚಿತ್ರದಲ್ಲಿ ಸುಮಾರು ತಿರುವುಗಳಿದೆ. ಇದರಲ್ಲಿ ನನ್ನ ಪಾತ್ರ ಬಂಗಾರಪ್ಪ ಅಂತ, ನಾನು ಕಾಗೆ ಬಂಗಾರ ಅಂದ್ಬಿಟ್ಟು ಬಂಗಾರಪ್ಪ ಅಂತ ಹೆಸರಿಟ್ಟವ್ರೆ. ಇರಲಿ,
ಬಂಗಾರಪ್ಪ ಅಂತ ಹೇಳಿ ನನ್ನ ಪಾತ್ರದ ಹೆಸರು. ಕಥೆನ ಫುಲ್ಲು ನಾವು ರಿವೀಲ್ ಮಾಡೋಕ್ಕಾಗಲ್ಲ, ಇನ್ನು ಇವತ್ತು ಶುರು ಮಾಡಿದ್ದೀವಿ. ಆದ್ದರಿಂದ ಅದು ನಿರ್ದೇಶಕರ ಜವಾಬ್ದಾರಿ ಮತ್ತು ನಿರ್ಮಾಪಕರ ಜವಾಬ್ದಾರಿ. ನನಗೆ ನಿಜ ಜೀವನದಲ್ಲಿ ಒಬ್ಬಳೇ ಮಗಳು, ಈ ಸಿನಿಮಾದಲ್ಲಿ ಇಬ್ಬರು ಹೆಣ್ಮಕ್ಳು. ಅಷ್ಟೊತ್ತಿಗೆಲ್ಲ ನೆರೆ ಕೂದಲೆಲ್ಲ ಮಾಡ್ಕೊಂಡ್ಬಿಡ್ತೀನಿ ಅಲ್ವಾ.